ಇನ್ನು ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿಯಾಗಿದೆ ತಡ ಮಾಜಿ ಸಚಿವ ವಿ ಸೋಮಣ್ಣ ಹೊಸ ಹುರುಪಿನಲ್ಲಿದ್ದಂತೆ ಕಾಣ್ತಾ ಇದೆ. ಇವತ್ತು ಮತ್ತೆ ಸಿಡಿದೆದ್ದಿದ್ದಂಥ ಸೋಮಣ್ಣ ತಮ್ಮ ಸೋಲಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಇಲ್ಲವಾದ್ರೆ ನಾನು ಸಿಡಿದೇಳ್ತೀನಿ ಅನ್ನೋ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಚಾಮರಾಜನಗರ ಪ್ರವಾಸದಲ್ಲೇ ಇದ್ದಂಥ ವಿಜೇಂದ್ರಗೆ ಬೆಂಗಳೂರಿನಿಂದಲೇ ಸೋಲಿನ ಕಹಿಯನ್ನ ಮತ್ತೆ ನೆನಪಿಸಿದ್ದಾರೆ. ಯಾರು ಸೋಲು ಕಾರಣರಾಗಿದ್ದಾರೆ ಅವೆಲ್ಲವೂ ಗೊತ್ತಿದೆ. ಅದನ್ನು ಸರಿಪಡಿಸೋದು ಅವ್ರ ಕರ್ತವ್ಯ. ಬೆಳಿಬೇಕು ಅನ್ನೋ ಆಸೆ ಇದ್ರೆ ಅದು ಆಗೋದಕ್ಕೆ ಅವಕಾಶ ಕೊಟ್ರೆ ನಾನು ಸಿಡಿದೇಳೋದು ಗೊತ್ತೇ ಇದೆ. ಇಂಥ ಅಯೋಗ್ಯರನ್ನ ಮನಹಾಳನ್ನ ಜೊತೆಲಿ ಇಟ್ಕೋಬಾರ್ದು ಅನ್ನೋದು ನನ್ನ. ಎಲ್ಲ ಒಂದ್ ಕಡೆ ಸ್ವಂತದವರೇ ಸ್ವಲ್ಪ ಅನಾನುಕೂಲ ಆದಾಗ ಈ ಪರಿಸ್ಥಿತಿಯಲ್ಲಿ ಯಾವುದೇ ತೀರ್ಮಾನ ತಗೋಬಾರ್ದು ಅನ್ನೋದನ್ನು ಕೂಡ ಸೋಮಣ್ಣ ಅವರು ನಮ್ಮ ಪಾರ್ಟಿಯಲ್ಲೇ ಉಳಿತಾರೆ. ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಡೆಲ್ಲಿ ಕರೆದು ಮಾತನಾಡಿ ಎಲ್ಲವೂ ಸರಿ ಹೋಗೋದು. ಸಮಸ್ಯೆ ಸರಿಯಾಗದಿದ್ರೆ ನಾನು ಸಿಡಿದೇಳೋದು ಪಕ್ಕ. ಮತ್ತೆ ಅಸಮಾಧಾನದ ಬೆಂಕಿಯುಗುಳಿದ ವಿ ಸೋಮಣ್ಣ. ಬೆಳಿಬೇಕು ಅನ್ನೋ ಆಸೆ ಇದ್ರೆ ಅದು ಆಗೋದಕ್ಕೆ ಅವಕಾಶ ಕೊಟ್ರೆ ನಾನು ಸಿಡಿದೇಳೋದು ಗೊತ್ತೇ ಇದೆ. ಅದು ಆಗ್ಬಾರ್ದು. ಸಿಡಿದೇಳಬೇಕಾಗುತ್ತೆ. ನನ್ನ ಸೋಲಿಗೆ ಕಾರಣಾದವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಸಿಡಿದೇಳಬೇಕಾಗುತ್ತೆ ಅಂತ ಸೋಮಣ್ಣ ಮತ್ತೆ ಸಿಡಿದೆದ್ದಿದ್ದಾರೆ. ಪಕ್ಷದ ಅಧ್ಯಕ್ಷ ವಿಜೇಂದ್ರಗೆ ನೇರವಾಗಿಯೇ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ವಿಧಾನಸಭೆಯಲ್ಲಿ ಡಬಲ್ ಸೋಲಿನ ಗಾಯ ಸೋಮಣ್ಣಗೆ ಬರೆ ಎಳೆದಂತಾಗಿದೆ. ಹೀಗಾಗಿ ತಮ್ಮ ಸೋಲಿಗೆ ಕಾರಣಾಗಿದ್ದವರು ಈಗ ರಾಜ್ಯಾಧ್ಯಕ್ಷರ ಜೊತೆ ಓಡಾಡ್ತಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದ್ರೆ ಸಿಡಿದೇಳಬೇಕಾಗುತ್ತೆ ಅಂತ ವಿಜೇಂದ್ರಗೆ ಸೋಮಣ್ಣ ನೇರವಾಗಿಯೇ ಹೇಳಿದ್ದಾರೆ. ಕೆಲವಾರು ತೀರ್ಮಾನಗಳು ಮಾಡುವಾಗ ಯಾರ್ಯಾರು ನನ್ನ ಸೋಲು ಕಾರಣರಾಗಿದ್ದಾರೆ, ಯಾರು ಸೋಲು ಕಾರಣರಾಗಿದ್ದಾರೆ ಅವೆಲ್ಲವೂ ಗೊತ್ತಿದೆ ಅವರಿಗೆ. ಅದನ್ನು ಸರಿಪಡಿಸೋದು ಅವ್ರ ಕರ್ತವ್ಯ. ಸರಿಪಡಿಸೋದು ಬಿಡೋದು ಅವ್ರಿಗೆ ಸೇರಿದ್ದು. ಅವ್ರನ್ನೇ ಅಂಟ್ಕೊಂಡು ಹೋಗ್ತೀನಿ ಅಂದರೆ ಅವಾಗ ಅದು ಬೇರೆ ಮಾತಾಡಬೇಕಾಗ್ತದೆ. ಎಲ್ಲದಕ್ಕೂ ಕೂಡ MP ಚುನಾವಣೆ ಮುಂದಿರೋದ್ರಿಂದ ಕೆಲವನ್ನ ಇದು ಮಾಡೋದಿಲ್ಲ. ಆತ ಯುವಕ ಇದ್ದಾನೆ, ಬೆಳಿಬೇಕು ಅನ್ನೋ ಆಸೆ ಇದ್ದರೆ ನಮ್ಮಂಥವ್ರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ಯಾರ್ಯಾರು ಕಾರಣರಿದ್ದಾರೆ ಅನ್ನೋ ಕೂಡ ಮಾಹಿತಿ ಪ್ರತಿಯೊಂದು ಇದೆ. ಅವ್ರನ್ನೇ ಇಟ್ಕೊಂಡು ಎಲ್ಲ ಒಂದು ಕಡೆ ತೆರೆಮರೆಯಲ್ಲಿ ನಡೆಸ್ತೀನಿ ಅಂತ ಅಂದರೆ ಅದು ಸಾಧ್ಯ ಇಲ್ಲ. ಅದು ಆಗೋದಕ್ಕೆ ಅವಕಾಶ ಕೊಟ್ಟರೆ ನಾನು ಸಿಡಿದೇಳೋದು ನಿಮ್ಗೆ ಗೊತ್ತೇ ಇದೆ. ಅದು ಆಗಬಾರ್ದು. ಡೈರೆಕ್ಟಾಗಿ ಬಂದು ಪ್ರೆಸ್ ಮೀಟ್ ಮಾಡಿ ಹೋಗಿ ಮನೆಗೆ ಹಂಚಿ ಎಲ್ಲಿ ವಾಟ್ಸಪ್ನಲ್ಲಿ ಫೋನ್ಗಳು ಮಾಡಿಸಿ ಏನೆಲ್ಲ ಆಗಿರೋದು ಎಲ್ಲವೂ ಕೂಡ ಜಗಜ್ಜಾಹಿರವಾಗಿದೆ. ನೀವಿನ್ನೂ ಹುಡುಗ, ಮನೆಹಾಳರನ್ನ ಜೊತೆಗಿಟ್ಟುಕೊಳ್ಳಬಾರದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರಗೆ ವಿ ಸೋಮಣ್ಣ ಆಗ್ರಹ. ಇಷ್ಟಕ್ಕೆ ಸೀಮಿತವಾಗದ ಸೋಮಣ್ಣ, ನೀವಿನ್ನೂ ಹುಡುಗ, ಬೆಳಿಬೇಕು ಅಂತಿದ್ರೆ ನಮ್ಮ ಮೇಲೆ ಗದಾಪ್ರಹಾರ ಮಾಡೋದನ್ನ ಬಿಟ್ಬಿಡಿ ಅಂತ ಆಗ್ರಹಿಸಿದ್ದಾರೆ. ಇದೇ ವೇಳೆ ಅಶೋಕ್ ಜೊತೆಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಅಂತ ಹೇಳಿದ್ದಾರೆ. ಅಂತ ಕೆಲಸಗಳಿಗೆ ಆಗಿರೋದನ್ನ ಮರಿಬೇಕು ಅಂದಾಗ, ನೀನು ಬೆಳಿಬೇಕು ಅಂದಾಗ, ನಿನಗೆ ಅವಕಾಶ ಸಿಕ್ಕಿರೋದನ್ನ ಉಪಯೋಗಿಸ್ಕೊಂಡು ರಾಜ್ಯದಲ್ಲಿ ನಾನು ಇನ್ನೊಬ್ಬ ದೊಡ್ಡ ನಾಯಕ ಆಗಬೇಕು ಅಂದಾಗ ಇಂಥ ಅಯೋಗ್ಯರನ್ನ ಮನಹಾಳರನ್ನ ಜೊತೆಲಿ ಇಟ್ಕೋಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದ ತೀರ್ಮಾನ. ಅದನ್ನು ಸೂಕ್ಷ್ಮವಾಗಿ ನಾನು ಕಳಿಸಿದ್ದೀನಿ. ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಅದು ಬಿಟ್ಟರೆ ನನಗೆ ಬೇರೆ ಯಾರ ಬಗ್ಗೆನೂ ಪಕ್ಷದಲ್ಲಿ ಇದಿಲ್ಲ. ಅದನ್ನು ಮಾಡಬೇಕಾದವ್ರು ಆತ. ನಾನು ಅಶೋಕ ಇವತ್ತಿನವನಲ್ಲ, ಅವನೇ ಬೇರೆ ಪಾರ್ಟಿ, ನಾನೇ ಬೇರೆ ಪಾರ್ಟಿ. ನಾನು ಅಷ್ಟೊತ್ತು ಮಂತ್ರಿ ಆಗಿದ್ದೆ ಫಸ್ಟ್ MLA ಆಗೋದ್ರೊಳಗಡೆ. ಅವತ್ತಿಂದ ಅಶೋಕನ್ನ ಚಿಕ್ಕ ಹುಡುಗ, ನನಗಿನ್ನ ಒಂದು 13-14 ವರ್ಷ ಚಿಕ್ಕವರಿದ್ದಾರೆ. ಅವನ ಬಗ್ಗೆ ನನ್ನ ಪ್ರೀತಿನೂ ಇದೆ, ವಿಶ್ವಾಸನೂ ಇದೆ. ಅಷ್ಟೇ ಎಲ್ಲ ಭಾಷೆಯಲ್ಲೂ ಮಾತಾಡ್ತಕ್ಕಂಥ ರೈಟ್ಸು ಕೂಡ ಇದೆ. ಅಷ್ಟಕ್ಕೂ ಸೋಮಣ್ಣ ಹೀಗೆ ಗುಡುಕ್ತಿರೋದು ವಿಜೇಂದ್ರ ಆಪ್ತ ರುದ್ರೇಶ್ ವಿರುದ್ಧ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರದಲ್ಲೇ ಉಳಿದು ಸೋಮಣ್ಣ ವಿರುದ್ಧ ರುದ್ರೇಶ್ ಗುಡುಗಿದ್ರು. ಹೀಗಾಗಿ ತಮ್ಮ ಸೋಲಿಗೆ ರುದ್ರೇಶ್ ಕಾರಣ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸೋಮಣ್ಣ ಸಂದೇಶ ಪಾಸ್ ಮಾಡಿದ್ದಾರೆ. ಇದೇ ಹೊತ್ತಲ್ಲೇ ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿಯಾಗಿ ಚರ್ಚಿಸಿರೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ವಿಷಯ ಅಂದ್ರೆ ಖುದ್ದು ದೇವೇಗೌಡರೇ ಸೋಮಣ್ಣರನ್ನ ಕರೆಸಿದ್ರಂತೆ. ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಸ್ಥಾನ ಹೊಂದಾಣಿಕೆ ಆದ್ರೆ ಬೆಂಬಲ ನೀಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಪರಿಸ್ಥಿತಿಯಲ್ಲಿ ಯಾವುದೇ ತೀರ್ಮಾನ ತಗೋಬಾರ್ದು ಅನ್ನೋದನ್ನು ಕೂಡ ಹೇಳಿ ನಾನು ವರಿಷ್ಠ ಹತ್ರ ಮಾತಾಡ್ತೀನಿ. ಬೇಸರಿಕೆ ಆಗೋದು ಸಹಜ. ಎಲ್ಲ ಒಂದು ಕಡೆ ಸ್ವಂತದವರೇ ಸ್ವಲ್ಪ ಅನಾನುಕೂಲ ಆದಾಗ ಕೆಲವೆಲ್ಲ ಆಗೋಯ್ತವೆ. ಅದಕ್ಕೆ ಮರಿಬೇಕಾಯ್ತದೆ. ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ ನಾವು ನಮ್ಮದೇ ಆದಂಥ ಒಂದು ಇದರಲ್ಲಿ ನಾವು ಬದಲಾವಣೆ ಮಾಡ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಒಂದು ಕೆಲಸನ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗೆ ಸೋಮಣ್ಣ ಸಿಡಿದೇಳುತ್ತಿದ್ದಂತೆ ಬಿಜೆಪಿ ನಾಯಕರು ಕೂಡ ಅವರನ್ನ ವಿಶ್ವಾಸಕ್ಕೆ ಪಡೆಯುವ ಕೆಲಸ ಮಾಡಿದ್ದಾರೆ. ಹೀಗೆ ಸಾಲು ಸಾಲು ನಾಯಕರು ಸೋಮಣ್ಣ ಪರ ನಾವಿದ್ದೇವೆ ಎನ್ನುತ್ತಿದ್ದಾರೆ. 2 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ 2ರಲ್ಲೂ ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿದ್ದಂಥ ಸೋಮಣ್ಣ ಅವರಿಗೆ ಸೋಲಾದಂಥ ಸಂದರ್ಭದಲ್ಲಿ ಸಹಜವಾಗಿ ಅವ್ರ ನೋವು ಇದೆ. ಆ ಸೋಲಿಗೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಅದು ನಾವೆಲ್ಲರೂ ಕೂತು ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಸೋಮಣ್ಣ ಅವ್ರ ಜೊತೆ ನಾನು ಚರ್ಚೆ ಮಾಡ್ತೇವೆ. ಸೋಮಣ್ಣ ಅವ್ರ ಜೊತೆ ನಾನು ಕೂಡ ಮಾತಾಡಿದ್ದೀನಿ.
ಅವ್ರ ಮಗನೂ ಕೂಡ ಜೊತೆ ಮಾತಾಡಿದ್ದೀನಿ, ಅರುಣ್ ಸೋಮಣ್ಣ ಕೂಡ ಮಾತಾಡಿದ್ದೀನಿ. ಸೋಮಣ್ಣ ಅವರು ನಮ್ಮ ಪಾರ್ಟಿಯಲ್ಲೇ ಉಳಿತಾರೆ. ಅವ್ರದ್ದು ಸಣ್ಣ ಪುಟ್ಟ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಬಗೆಹರಿಸ್ತೀರಿ. ಈಗಾಗಲೇ ಕೇಂದ್ರ ನಾಯಕರು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ದಾರೆ. ನಾವು ಕೂಡ ಗಮನ ಹರಿಸಿ ಸೋಮಣ್ಣ ಅವ್ರನ್ನ ನಮ್ಮ ಪಕ್ಷದಲ್ಲೇ ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ. ಸೋಮಣ್ಣ ಅವರು ನಮ್ಮ ಜೊತೆಗಂತೂ ಮಾತಾಡಿದ್ದಾರೆ, ಡೆಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಕರೆದು ಮಾತನಾಡಿ ಎಲ್ಲವೂ ಸರಿ ಹೋಗುತ್ತೆ. ಇದೆಲ್ಲದರ ನಡುವೆ ವಿ ಸೋಮಣ್ಣ ಜನವರಿ 8ರ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ದೆಹಲಿಗೆ ತೆರಳುತ್ತಿದ್ದಾರೆ. ತಮ್ಮ ಬೇಡಿಕೆಗಳ ಪಟ್ಟಿಯ ಜೊತೆ ಚುನಾವಣಾ ಸೋಲಿನ ರಿಪೋರ್ಟ್ ಕಾರ್ಡ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.